ನೋಡಿ, ನಾನು ಬೀದರಲ್ಲಿ ಇದ್ದೀನಿ. ಇದು ಊಟದ ಮನೆ ಅಂತ, ಬೀದರ್ ಊಟದ ಮನೆ ಅಂತ. ಇದ್ರ ಓನರ್ ಯಾರು ಅಂತ ಪರಿಚಯ ಮಾಡಿಸ್ತೀನಿ ಬನ್ನಿ. ಇವರು ಓನರ್ ನಾಗವೇಣಿ ಅಂತ, ಇವರು ಶಂಕರ್ ಅಂತ ಅವ್ರ ಮನೆಯವರು. ಊಟದ ಮನೆ ಅಂತ ಒಂದು ಹೋಟೆಲ್ನ ಸುಮಾರು ಒಂದು 15 ವರ್ಷದಿಂದ ನಡೆಸ್ತಾ ಇದ್ದಾರೆ. ಇದು ವಿಶೇಷ ಅಂದರೆ ಎಷ್ಟು ಜನ ಊಟ ಮಾಡ್ತಾರೆ, ಮನೆಯಲ್ಲಿ ಇರುತ್ತೆ ಊಟ. ನಾವು ಇಲ್ಲೇ ಊಟ ಮಾಡಿದ್ವಿ. ಮತ್ತು ನಾಗವೇಣಿ ಮೇಡಮ್ ಅವ್ರನ್ನ ನಾನು 8 ವರ್ಷದ ಕೆಳಗೆ ಬೆಂಗಳೂರಿಗೆ ನಮ್ಮ ಬಿಡೆ ಪ್ರತಿಷ್ಠಾನದ ವತಿಯಿಂದ ನಮ್ಮ ತಾಯಿಯವರ ಹೆಸರಿನಲ್ಲಿ ಮೀನಾಕ್ಷಿ ಬಾಯಿ ಬಿಡೆ ಗ್ರಾಮೀಣ ಸಾಧಕಿ ಪ್ರಶಸ್ತಿ ಅಂತ ಕೊಡ್ತಾ ಇದ್ದೆ. ಮತ್ತು ಮೇಡಮ್ ಅವ್ರನ್ನ ಬೆಂಗಳೂರಿಗೆ ಕರೆಸಿ ಸರ್ ಬಂದಿದ್ದು, ಶಂಕರ್ ಸರ್ ಬಂದಿದ್ದು, ಅಲ್ಲಿ ಸನ್ಮಾನ ಮಾಡಿದ್ದೆ. ಇವತ್ತು ನಾನು ಇಲ್ಲಿ ಬಂದಾಗ ಕೌಂಟ್ರಲ್ಲಿ ಅವ್ರು ನಾನು ನೋಡಿ ಗುರ್ತಿಡಿದ್ರು ಅರುಣ್ಣವ್ರು ಅಂತೇಳಿ. ತುಂಬ ಚೆನ್ನಾಗಿ ಊಟ ಸಹ ತುಂಬ ಚೆನ್ನಾಗಿರುತ್ತೆ. ಊಟದ ಮನೆ ಅಂತ ಯಾವ ಸರ್ಕಲ್ ಇದು, ಮಡಿವಾಳ ಸರ್ಕಲ್ ಅಂತ ಊಟದ ಮನೆ. ಯಾರು ಬೀದರ್ಗೆ ಬಂದರೆ ಊಟ ಮಾಡಿ. ಅವರು ತುಂಬ ಆತ್ಮೀಯತೆಯಿಂದ ನಮ್ಮನ್ನು ನೋಡ್ಕೊಂಡಿದ್ದಾರೆ ಇವತ್ತು. ಯಾಕಂದರೆ ಕಳೆದ 8 ವರ್ಷಗಳಿಗೆ ಒಂದು ಸನ್ಮಾನ ಕಾರ್ಯಕ್ರಮ ನೆನಪಿಟ್ಕೊಂಡು ಮತ್ತು ಇವರೊಂದು ಸ್ಕೂಲ್ ನಡೆಸ್ತಾ ಇದ್ದಾರೆ. ಸುಮಾರು ಒಂದು 300 ಮಕ್ಕಳಿಗೆ ಉಚಿತವಾಗಿ ಶಿಕ್ಷಣ ಕೊಡ್ತಾ ಇದ್ದಾರೆ. 350ರಿಂದ 400 ಮಕ್ಕಳಿಗೆ ಉಚಿತವಾಗಿ ಶಿಕ್ಷಣ ಕೊಡ್ತಾ ಇದ್ದಾರೆ. ಅನೇಕ ಪ್ರಶಸ್ತಿಗಳು ಸಹ ನಾಗವೇಣಿ ಮೇಡಮ್ ಅವರು ಮೈಸೂರು ದಸರಾ ಪ್ರಶಸ್ತಿ, ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಇವೆಲ್ಲ ಬಂದಿದೆ. ಅವರ ಊಟದ ಮನೆ ಒಂದ್ಸರಿ ನಾನು ಎಲ್ಲರಿಗೂ ತೋರಿಸ್ತೀನಿ ನೋಡಿ. ಇವಾಗ ತುಂಬ ಧನ್ಯವಾದಗಳು ಮೇಡಮ್. ನೀವು ನಮಗೆ ನೋಡಿ ಈಗಲೇ ನಮಸ್ಕಾರ. 4 ಕಾಲಿಗೆ ನೋಡಿ ಇಲ್ಲಿ ಜನ ಇದೆ. ನಮ್ಮ ಸ್ನೇಹಿತರು ಶಂಕರ್ ಅವರು ನೋಡಿ, ನಮ್ಮ ಬಾಬು ಅವ್ರ ಜೊತೆ ಬಂದಿದ್ದೀನಿ ನೋಡಿ. ಇಲ್ಲಿ ಈಗ 4 ಕಾಲು ಊಟ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಊಟ ಚೆನ್ನಾಗಿದೆ ಸರ್. ಇಲ್ಲಿ ನೋಡಿ, ನಾವು ಬೆಂಗಳೂರಿಂದ ಬಂದಿದ್ದೀವಿ. ಥ್ಯಾಂಕ್ ಯು. ನೋಡಿ ಹಾಗೆ ತೋರಿಸ್ತೀನಿ ನೋಡಿ, ಎಷ್ಟು ಜನ ಇವಾಗ 4 ಕಾಲಿಗೆ ಊಟ ಮಾಡ್ತಾಯಿದ್ದಾರೆ. ತುಂಬ ಶ್ರಮಪಟ್ಟು ಗಂಡ ಹೆಂಡ್ತೀರಿ ನೋಡಿ. ಅದು ಅಡುಗೆ ಮನೆ, ಇದು ತುಂಬ ದೊಡ್ಡ ಊಟದ ಮನೆ ಬೀದರ್ನಲ್ಲಿ. ಸೊ ಹಾಗಾಗಿ ನಾವು ಇಲ್ಲಿಗೆ ಬಂದಿದ್ದೀವಿ. ಇವತ್ತು ನಮಗೆ ಆತಿಥ್ಯ ನೀಡಿದ್ದಾರೆ ಅವರು. ತುಂಬ ಧನ್ಯವಾದಗಳು ಶಂಕರ್ ಸರ್ ಹಾಗೂ ನಾಗವೇಣಿ ಮೇಡಮ್ ಅವರಿಗೆ ಧನ್ಯವಾದಗಳು ಸರ್. ತಾವು ಸಹ ಒಂದು ಸಾರಿ ಇನ್ನೊಂದು ಸಾರಿ ಬೆಂಗಳೂರಿಗೆ ಬಂದು ನಮ್ಮ ಮನೆಗೆ ಬರಬೇಕು. ಹಾಂ, ಒಳ್ಳೆಯದಾಗಲಿ ಸರ್. ಥ್ಯಾಂಕ್ ಯು. ಹಾಂ, ಮಾಡಿದೆ. ಆಗಲೇ ಮಧ್ಯಾಹ್ನ ಊಟ ಮಾಡ್ತೀವಿ. ನಮ್ಮ ಮನೆಯವರು ರೊಟ್ಟಿ ತಗೊಳ್ಳಿ. ಚೆನ್ನಾಗಿದೆ ರೊಟ್ಟಿ ನೋಡಿ, ಸಾಫ್ಟ್ ರೊಟ್ಟಿ ಕೊಟ್ಟಿದ್ದಾರೆ ನೋಡಿ. ಇಲ್ಲಿದೆ ರೊಟ್ಟಿ, ಹಾಗೆ ಒಳ್ಳೆ ಚಟ್ನಿ ಪುಡಿ, ಇದೊಂದು ಏನೋ ಒಂದು ಕೊಟ್ಟಿದ್ದಾರೆ. ಈ ಕಡೆ ಕರಿ ಕೊಟ್ಟಿದ್ದಾರೆ. ನೋಡೋಣ ಹೇಗಿದೆ ಅಂತ ಟೇಸ್ಟು. ಅದ್ಭುತವಾಗಿದೆ, ತುಂಬ ಚೆನ್ನಾಗಿದೆ. ಊಟದ ಮನೆ ಅಂತ ಬೀದರಲ್ಲಿ ನೆಹರು ಸರ್ಕಲ್ ಹತ್ರ. ಸಾಫ್ಟ್ ಇದೆ ಅಲ್ವಾ ರೊಟ್ಟಿ ನೋಡಿ. ನಮ್ಮ ಬೀದರ್ ಊಟದ ಮನೆ ಹೋಟೆಲ್ ನಾಗವೇಣಿ ಶಂಕರ್ ಅವರು ನೋಡಿ ನಮಗೆ ರಾತ್ರಿ ಊಟ ಕಳಿಸಿದ್ದಾರೆ. ತೆಗೀರಿ ಅದು ನೋಡೋಣ ಏನೇನಿದೆ ಅಂತ. ನೋಡಿ ಪ್ಲೇಟ್ ಕೊಟ್ಟಿದ್ದಾರೆ ನಮಗೆ. ನೋಡಿ ನಮಗೆ ರಾತ್ರಿ ಊಟಕ್ಕೆ ನೋಡಿ ನೀರು ಕಳಿಸಿದ್ದಾರೆ. ನೋಡಿ ಟಿಶ್ಯೂ ಪೇಪರ್ ಸಮೇತ ಕಳಿಸಿದ್ದಾರೆ ನಾಗವೇಣಿ ಶಂಕರ್ ಅವರು. ನಮ್ಮನ್ನು ಗುರುತಿಡ್ಕೊಂಡು ಬಂದು ನಾವು ಒಂದು 8 ವರ್ಷದ ಕೆಳಗೆ ಅವರಿಗೆ ನಮ್ಮ ತಾಯಿಯವರ ಹೆಸರಿನಲ್ಲಿ ನಡೆದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಗ್ರಾಮೀಣ ಮಹಿಳಾ ಸಾಧಕಿ ಅಂತ ನಾಗವೇಣಿಯವರನ್ನ ಊಟದ ಮನೆ ಓನರು ಅವ್ರನ್ನ ಸನ್ಮಾನ ಮಾಡಿದ್ವಿ ಬೆಂಗಳೂರಿಗೆ ಕರೆಸಿ. ಇವತ್ತು ಅನಿರೀಕ್ಷಿತವಾಗಿ ಅವರು ಹೋಟೆಲ್ಗೆ ಹೋದಾಗ ನಮಗೆ ಸಾಯಂಕಾಲ ಟ್ರೈನಲ್ಲಿ 5 ಜನರಿಗೆ ರೋಟಿ ನೋಡಿ, ರೋಟಿಗಳು ನೋಡಿ, ಉಂಡೆ ಬೆಲ್ಲ ಅಂತೆ, ತುಂಬ ಚೆನ್ನಾಗಿರುತ್ತಂತೆ. ಬೆಲ್ಲ ಕೊಟ್ಟಿದ್ದಾರೆ ನಮ್ಮ ಮೊಮ್ಮಗಳಿಗೆ. ಚಟ್ನಿ ಪುಡಿ ಕೊಟ್ಟಿದ್ದಾರೆ. ಇಷ್ಟೆಲ್ಲ ಪಾರ್ಸಲ್ ನೋಡಿ, ಚಟ್ನಿ ಪುಡಿ ಕಟ್ಸಿದ್ದಾರೆ. ಕಡಲೆ ಶೇಂಗಾ ಚಟ್ನಿ ಪುಡಿ ಇಷ್ಟೆಲ್ಲ ನಮಗೆ ಪಾರ್ಸಲ್ ಕಳಿಸಿದ್ದಾರೆ ನಮ್ಮ